ನಮಸ್ಕಾರ ವೀಕ್ಷಕರೇ, ನಾನು ಉಮ್ಮೆ ಅಮರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ನಾವು ಇವತ್ತು ಚನ್ನಪಟ್ಟಣಕ್ಕೆ ಬಂದಿದ್ವಿ. ನಮ್ಮ ಜೊತೆಗಿದ್ದಾರೆ ಕೌನ್ಸಿಲರ್ ಬಾಬಾಸಾ. ಬನ್ನಿ ಇವ್ರ ಜೊತೆ ಮಾತಾಡೋಣ. ಇವತ್ತು ಏನೋ ನಮ್ಮ ಚನ್ನಪಟ್ಟಣ ತಾಲೂಕು ಜನನ ಇವತ್ತು ಕಾಂಗ್ರೆಸ್ ಜನ ಕೈ ಹಿಡ್ದವ್ರೆ. ಇವತ್ತು ಎಲ್ಲ ಕಡೆ ಬ್ಯಾರೆ ತರ ಇವರು ಕುಮಾರಸ್ವಾಮಿ ಅವರು ಬ್ಯಾರೆ ತರ ಒಂದು ಸುದ್ದಿ ಮಾಡ್ತಾ ಇದ್ರು. ಜಮೀರು ಏನೋ ಕಂಡ್ಕೊಬಿಡ್ತಾನೆ, ನಮ್ಮ ಸಮಾಜದ ಎಲ್ಲ ಕಲೆಕ್ಷನ್ ಮಾಡ್ಬಿಟ್ಟು ಇವರು ನಮ್ಗೆಲ್ಲ ಖರೀದಿ ಮಾಡ್ತಾರ ಅಂತ ಅನ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ಹೇಳಿಕೆ ಕೊಟ್ಟುದಾದ ಆಮೇಲೆ ಜನ ಇಲ್ಲಿ ತಾಲೂಕು ಜನ ನಮ್ದು ನಾವು ಎಲ್ಲ ಹಿಂದೂ ಮುಸ್ಲಿಮ್ಸು ಎಲ್ಲ ಸೇರಿ ಇವತ್ತು ಏನಂದ್ರೆ ಅವ್ರ ಮಾತು ಹೇಳಿದ್ಕೆ ಮಾತನ್ನ ತಿರ್ಗೇಟ್ ಹೊಡೆದ್ಬಿಟ್ಟು ನಮ್ಮ ಕಾಂಗ್ರೆಸ್ಗೆ ಬಲ ಬಂತು. 25,413 ಓಟು ನಾವು ಮತದಿಂದ ಗೆದ್ದಿದ್ದೀವಿ. ಇವಾಗ ಜಮೀರಣ್ಣ ಅವರು ಒಬ್ಬ ಹುಲಿ, ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಹಿರಿಯ ನಾಯಕರು ಎಲ್ಲ ನಮ್ಮ ಪಕ್ಷದ ಎಲ್ಲಾರು ಬಂದು ಇಲ್ಲಿ ಮುಖಂಡರು ಎಲ್ಲ ಕ್ಯಾನ್ವಸ್ ಮಾಡಿದ್ರು, ಎಲ್ಲ ಪಕ್ಷಕ್ಕೋಸ್ಕರ ದುಡಿದ್ರು. ಇವತ್ತು ಏನಂತ ಜನ ಇವತ್ತು ತಾಲೂಕು ನಮ್ಮ ಜನ ಏನಂತ ಕುಮಾರಸ್ವಾಮಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಇವತ್ತು ಇನ್ನು ಮುಂದಕ್ಕೆ ನಾವು ಇನ್ನು ಮುಂದೆ ನಾವು 20 ವರ್ಷ ಆದ್ರೂ ನಮ್ಮ ಪಕ್ಷ ಇಲ್ಲಿ ಗೆದ್ಕೊನೆ ಬರ್ತದೆ ಅಂತ ನಮ್ಮ ಮೇಲೆ ವಿಶ್ವಾಸ ಇದೆ. ಆವಾಗಲೇ ನಮ್ಮ ವಾರ್ಡಲ್ಲಿ 1 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟವ್ರೆ. ಇವಾಗ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಮತ್ತೆ ಜಮೀರಣ್ಣ ಅವರು ನಮಗೆ ವಾರ್ಡಲ್ಲಿ ಹೆಚ್ಚಿಗೆ ಅನುದಾನ ಕೊಡ್ತೀನಿ ಅಂತ ನಮ್ಗೆ ಒಂದು ಮಾತು ಕೊಟ್ಟವ್ರೆ. ಅದೇ ತರ ಜನನು ಓಟ್ ಹಾಕವ್ರೆ. ಅದೇ ತರ ನಾವು ವಾರ್ಡಲ್ಲಿ ಕೆಲಸ ಮಾಡ್ತೀನಿ ಅಂತ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಇದೆ, ನಾವು ಕೆಲಸ ಮಾಡ್ತೀವಿ. ಇವರು ಕುಮಾರಸ್ವಾಮಿ ಅವರು ಕೆಲವು ಮಾತುಗಳು ವಿಚಾರ ಹೇಳಿದ್ರು. ಏನಂದ್ರೆ ಅವರೆಲ್ಲ ಪಂಚರ್ ಹಾಕೋರು, ಕೆಲವು ಮಾತಲ್ಲಿ ವೈಲ್ಡಿಂಗ್ ಮಾಡೋರು. ಇವಾಗ ವೈಲ್ಡಿಂಗ್ ಅವ್ರಿಗೆ ಮಾಡವ್ರೆ, ಯಾರಿಗೆ ಉಲ್ಟಾ ವೈಲ್ಡಿಂಗ್ ಅವ್ರಿಗೆ ಮಾಡವ್ರೆ. ಇವಾಗ ಏನಿಲ್ಲ, ಇವತ್ತು ಜಮೀರಣ್ಣ ಇದರಲ್ಲಿ ಬಹಳ ವಿಶ್ವಾಸದಿಂದ ಎಲ್ಲ ಕೆಲಸ ಮಾಡವ್ರೆ. ಇವತ್ತು ಜಮೀರಣ್ಣದು ಆಶೀರ್ವಾದ ಇದೆ. ಕುಮಾರಸ್ವಾಮಿ ಅವ್ರ ಮಗನಿಗೋಸ್ಕರ ವೋಟ್ ಕೇಳಿದ್ರು, ಅವ್ರ ಮಗನ ಫ್ಯೂಚರ್ಗೋಸ್ಕರ ಕೇಳಿದ್ರು. ಯಡಿಯೂರಪ್ಪನೂ ಅವ್ರ ಮಗನ ಫ್ಯೂಚರ್ಗೋಸ್ಕರ ಕೇಳಿದ್ರು. ಆಮೇಲೆ ಯೋಗೇಶ್ ಅವರು ಪಬ್ಲಿಕ್ ಫ್ಯೂಚರ್ಗೋಸ್ಕರ ವೋಟ್ ಕೇಳಿದ್ರು. ಪಬ್ಲಿಕ್ ನ್ಯಾಯ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಯಪಡಿಸಿದ್ದಾರೆ. ಕುಮಾರಸ್ವಾಮಿ ಎಲೆಕ್ಷನ್ ಚನ್ನಪಟ್ಟಣದಿಂದ ಗೆದ್ದ ತಕ್ಷಣ ಮಕ್ಕಳದು ಸ್ಕೂಲ್ ಸ್ಕಾಲರ್ಶಿಪ್ ಎಲ್ಲ ಬಂದೈತು. ಮನೆಗೆ ಡೈಲಿ ನೀರು ಬರ್ತಾ ಇದ್ದಿದ್ದು ನೀರೆಲ್ಲ ಬಂದೈತು. ಇನ್ನು ಮುಂದೆ ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅವರು ನೋಡಬೇಕು. ಯಾಕಂದರೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಫ್ಯೂಚರ್ಗೆ ಊರ ಜನಕ್ಕೆ ಎಲ್ಲ ಹೆಸರು ನಜೀವುಲ್ಲಾ ಅಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿದ್ದೀನಿ, ಕೋಆರ್ಡಿನೇಟರ್ ಆಗಿದ್ದೀನಿ. ಇದೇನು ನೀವು ನೋಡಿದ್ದೀರಾ, ಇವತ್ತು 23ನೇ ತಾರೀಕಿಗೆ ಹೆಂಗೆ ಗೆಲ್ಸ್ಕೊಂಡು ಬಂದಿದ್ದೀವಿ ಯೋಗೇಶಣ್ಣ ಅವ್ರಿಗೆ. ಹಂಗೆ ಎಲ್ಲರದು ಅಭಿವೃದ್ಧಿ ಆಗುತ್ತೆ. ಯೋಗೇಶಣ್ಣಗೆ ಈ ಥರನೇ ದೇವರು ಕಾಪಾಡಲಿ. ನಿಮ್ಮೆಲ್ಲ ಜನದ ಆಶೀರ್ವಾದ ಐತೆ ಅವ್ರಿಗೆ. ಹಂಗೆ ನಿಮಗೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ನನ್ನ ಹೆಸರು ಬಂದು ಸೈಯದ್ ಮುಜಮ್ಮಿಲ್, ಇಂಡಾ ಕಾಟೇಜ್ ನಿವಾಸಿ ನಾನು. ನಾವು ಎಲ್ಲ ಸಪೋರ್ಟ್ ಮಾಡಿದ್ದೀವಿ, ಯುವಕರು ಎಲ್ಲ ಸೇರಿ ಯೋಗೇಶಣ್ಣಗೆ ಗೆಲ್ಸ್ಕೊಂಡು ಬಂದಿದ್ದೀವಿ.